ಈಗೇನಿದ್ರು ಐಫೋನ್ ದುನಿಯಾ ಇಷ್ಟು ಲಕ್ಷ ಕೊಟ್ಟು ಐಫೋನನ್ನು ತೊಗೊಂಡೆ, ಐಫೋನ್ 16 ಪ್ರೋ ಮೊಬೈಲ್ ತಗೊಂಡೆ ಅಂತ ಹೇಳ್ತಾರೆ. ಆದರೆ ಅದೇ ಲಕ್ಷ ಕೊಟ್ಟು ಮೊಬೈಲನ್ನು ಪರ್ಚೇಸ್ ಮಾಡಿರುವಂತಹ ಐಫೋನ್ ಬಳಕೆದಾರರು ಈ ಒಂದು ವರದಿಯನ್ನು ನೋಡಲೇಬೇಕು, ಈ ಸ್ಟೋರಿಯನ್ನು ನೋಡಲೇಬೇಕು. ನಿಜವಾಗ್ಲೂ ಐಫೋನಲ್ಲಿ ಯಾವುದೇ ಒಂದು ಆನ್ಲೈನಲ್ಲಿ ಫುಡ್ಡು ಅಥವಾ ಐಟಮನ್ನು ಪರ್ಚೇಸ್ ಮಾಡಿದರೆ ನಿಮಗೆ ಗೊತ್ತಿಲ್ಲದಂಗೆ ನೀವು ಹೆಚ್ಚು ಹಣವನ್ನು ಕೊಡ್ತೀರಾ ಅನ್ನುವಂಥದ್ದನ್ನು ಸಾಕ್ಷಿ ಸಮೇತ ನಾನು ಈ ವಿಡಿಯೋದಲ್ಲಿ ತೋರಿಸಲಿಕ್ಕೆ ಹೊರಟಿದ್ದೀನಿ. ನನ್ನ ಬಳಿ ಒಂದು ಐಫೋನ್ ಇದೆ, ಹಾಗೆಯೇ ಒಂದು ಆಂಡ್ರಾಯ್ಡ್ ಮೊಬೈಲ್ ರೆಡ್ಮಿ ಇದೆ. ಈ ಎರಡೂ ಫೋನ್ಗಳಲ್ಲೂ ಕೂಡ ಸೇಮ್ ಆ್ಯಪಲ್ಲಿ ಒಂದು ಆನ್ಲೈನಲ್ಲಿ ಯಾವುದೇ ಒಂದು ಫುಡ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಐಟಮನ್ನು ಪರ್ಚೇಸ್ ಮಾಡಿದರೆ ಎಷ್ಟು ಚಾರ್ಜ್ ಮಾಡ್ತಾರೆ. ನಿಜವಾಗ್ಲೂ ನೀವು ಕಾಸ್ಟ್ಲಿ ಕೊಟ್ಟು ಅಂದರೆ ಲಕ್ಷ ಕೊಟ್ಟು ಮೊಬೈಲನ್ನು ಐಫೋನನ್ನು ಪರ್ಚೇಸ್ ಮಾಡಿರ್ತೀರಿ, ನಿಮಗೆ ಗೊತ್ತಿಲ್ಲದಂಗೆ ನೀವು ನಿಮ್ಮ ಅಕೌಂಟಿಂದ ಹೆಚ್ಚು ಹಣವನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು. ಈ ಕುರಿತಂತೆ ಸಾಕಷ್ಟು ದೂರುಗಳು ಕೇಳಿಬರ್ತಾಯಿತ್ತು. ನಿಜವಾಗ್ಲೂ ಇದು ಹೌದಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನೀಗ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಾನು ನಿಮಗೆ ಆಗಲೇ ಹೇಳಿದೆ, ಒಂದು ರೆಡ್ಮಿ ಇದೆ, ಇನ್ನೊಂದು ಐಫೋನ್ ಇದೆ. ಈ ಎರಡೂ ಫೋನ್ಗಳಲ್ಲೂ ಸೇಮ್ ಪ್ರಾಡಕ್ಟು, ಸೇಮ್ ಅಡ್ರೆಸ್ಸು, ಎಷ್ಟು ಖರ್ಚಾಗುತ್ತೆ ಅಥವಾ ಎಷ್ಟು ಹಣ ಚಾರ್ಜ್ ಮಾಡ್ತಾರೆ ಅನ್ನೋಂಥದ್ದನ್ನು ನೋಡೋಣ. ಮೊದಲನೇದಾಗಿ ನಾನು ನಿಮಗೆ ಐಫೋನಲ್ಲಿ ತೋರಿಸ್ತಾ ಹೋಗ್ತೀನಿ. ನಿಮಗೆ ತೋರಿಸ್ತಾ ಹೋಗ್ತೀನಿ ಅಂದರೆ ಕಾಡು ಮಲ್ಲೇಶ್ವರ JP ರಾಯಲ್ ಆರ್ಕಿಡ್ ಸಂಪಿಗೆ ರೋಡ್ ಅಂಥೇಳಿ ಬರುತ್ತೆ. ಅಂದರೆ ನಮ್ಮ ಆಫೀಸ್ ಗ್ಯಾರಂಟಿ ನ್ಯೂಸ್ನ ಆಫೀಸ್ ಅಡ್ರೆಸ್ಸು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಐಫೋನಲ್ಲಿ ಎಷ್ಟು ನಿಮಿಷ ಅಂತಂದರೆ 7 ನಿಮಿಷಕ್ಕೆ ನೀವು ಯಾವುದೇ ಫುಡ್ಡನ್ನು ಆರ್ಡ್ರ್ ಮಾಡಿದ್ರು 7 ನಿಮಿಷಕ್ಕೆ ನೀವು ಉಲ್ಲೇಖ ಮಾಡಿರುವಂತಹ ಅಡ್ರೆಸ್ಗೆ ಬರುತ್ತೆ ಅನ್ನುವಂಥದ್ದು. ಇನ್ನು ಐಫೋನಲ್ಲಿ ಆಯ್ತದು. ಆಂಡ್ರಾಯ್ಡ್ ಮೊಬೈಲಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಆಂಡ್ರಾಯ್ಡ್ ಮೊಬೈಲಲ್ಲೂ ಅಷ್ಟೇ ಇದೆ, ಕಾಡು ಮಲ್ಲೇಶ್ವರ JP ರಾಯಲ್ ಆರ್ಕಿಡ್ ಸಂಪಿಗೆ ರೋಡ್ ಅಂತ ಹೇಳ್ಬಿಟ್ಟು ಇಲ್ಲಿ 6 ನಿಮಿಷ ಅಂತ ತೋರಿಸ್ತಾ ಇದೆ. ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ಐಫೋನಲ್ಲಿ 7 ನಿಮಿಷ ಇದೆ, ಆಂಡ್ರಾಯ್ಡ್ ಮೊಬೈಲಲ್ಲಿ 6 ನಿಮಿಷ ಅಂತಿದೆ. ಇದು ಒಂದು. ಈಗ ನಾನು ನಿಮಗೆ ಒಂದಷ್ಟು ಪರ್ಚೇಸ್ ಮಾಡ್ತಾ ಹೋಗ್ತೀನಿ. ಯಾವ ಪ್ರಾಡಕ್ಟಿಗೆ ಎಷ್ಟು ಖರ್ಚಾಗುತ್ತೆ ಅಥವಾ ಎಷ್ಟು ಚಾರ್ಜ್ ಮಾಡ್ತಾರೆ, ನಿಮಗೆ ಗೊತ್ತಿಲ್ಲದಂಗೆ ನೀವು ಎಷ್ಟು ಹಣವನ್ನು ಕೊಡ್ತೀರಾ ಅಂಥೇಳಿ. ಮೊದಲನೇದಾಗಿ ನಾನು ಕ್ಯಾಟಗರಿಗೆ ಹೋಗ್ತೀನಿ. ಕ್ಯಾಟಗರಿಗೆ ಹೋಗಿ ನಾವು ಅಂದರೆ ಯಾವುದೇ ಒಂದು ಮೊಬೈಲ್ ಬಳಕೆದಾರರಾಗಿರ್ಬೋದು ಅಥವಾ ಈಗೇನಾದ್ರು ಫಾಸ್ಟು ದುನಿಯಾ ಇದೆ, ಮನೇಲಿ ಕೂತು ಒಂದು ಫಿಂಗರ್ ಟಿಪ್ಪಲ್ಲಿ ನಿಮಗೆ ಬೇಕಾದಂತಹ ಐಟಮ್ಗಳನ್ನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನೆಗೆ ತರಿಸ್ಕೊಳ್ಬೋದು. ಸೊ ನಾನು ನಿಮಗೆ ಈಗ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅಂತ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಎರಡೂ ಫೋನು, ಆಂಡ್ರಾಯ್ಡ್ ಫೋನ್ ಆಗಿರ್ಬೋದು ಮತ್ತು ಐಫೋನು, ಎರಡರಲ್ಲೂ ಕೂಡ ನಾನು ನಿಮಗೆ ಪರ್ಚೇಸ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಇಲ್ಲಿ ನೋಡ್ತಾ ಹೋಗ್ಬೋದು, ತುಂಬ ಒಂದಷ್ಟು ಐಟಮ್ಸ್ಗಳಿದ್ದಾವೆ. ಯಾವುದು ಬನಾನಾ ಆಗಿರ್ಬೋದು, ಕುಕುಂಬರ್ ಆಗಿರ್ಬೋದು, ಹೀಗೆ ಎಲ್ಲವೂ ಇಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಓಕೆ, ಈಗ ಬನಾನಾ, ಏಲಕ್ಕಿ ಬಾಳೆಹಣ್ಣು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಎರಡರಲ್ಲೂ ಕೂಡ 61 ರೂಪಾಯಿ ಇದೆ, ಇಲ್ಲೂ 61 ರೂಪಾಯಿ ಇದೆ. ಅದನ್ನು ಕಾರ್ಟಿಗೆ ಆ್ಯಡ್ ಮಾಡ್ತೀನಿ. ಕಾರ್ಟಿಗೆ ಆ್ಯಡ್ ಮಾಡಿದಾಗ ಇಲ್ಲಿ ಎಷ್ಟು ಬಂತು? ಕಾರ್ಟಿಗೆ ಆ್ಯಡ್ ಮಾಡಿದಾಗ ಇಲ್ಲೂ 61 ರೂಪಾಯಿ ಬಂತು. ಇದು ಆಂಡ್ರಾಯ್ಡ್ ಫೋನಲ್ಲಿ 61 ರೂಪಾಯಿ ಬಂತು. ಇದು ಐಫೋನಲ್ಲೂ ಕೂಡ 61 ರೂಪಾಯಿ ಬಂತು. ನಾನು ನಿಮಗೆ ಮತ್ತೆ ತೋರಿಸ್ತೀನಿ. ಇದು ನೋಡಿ ಐಫೋನು, ಹಾಗೆಯೇ ಇದು ಆಂಡ್ರಾಯ್ಡು. ಸೊ ಎಷ್ಟಾಗುತ್ತೆ? ಕಾರ್ಟಿಗೆ ಹಾಕಿದ್ದೀನಿ. ಕಾರ್ಟಿಗೆ ಹಾಕಿದ ಮೇಲೆ ಎಷ್ಟು ಬಂತು? ಐಫೋನಲ್ಲಿ ಎಷ್ಟು ತೋರಿಸ್ತಾ ಇದೆ ನೋಡಿ, 107 ರೂಪಾಯಿ 99 ಪೈಸೆ ತೋರಿಸ್ತಾ ಇದೆ. 107 ರೂಪಾಯಿ 99 ಪೈಸೆ ತೋರಿಸ್ತಾ ಇದೆ. ಸೇಮ್ ಐಟಮ್ಮು ಇಲ್ಲಿ 61 ರೂಪಾಯಿ ಇದೆ, ಏಲಕ್ಕಿ ಬಾಳೆಹಣ್ಣು, ಇಲ್ಲೂ 61 ರೂಪಾಯಿ ಇದೆ. ಐಫೋನಲ್ಲಿ ಎಷ್ಟು ತೋರಿಸ್ತಾ ಇದೆ? 137 ರೂಪಾಯಿ 99 ಪೈಸೆ ತೋರಿಸ್ತಾ ಇದೆ. ಸೇಮ್ ಅಡ್ರೆಸ್ಸು, ಸೇಮ್ ಪ್ರಾಡಕ್ಟು, ಸೇಮ್ ಪ್ರೈಸು. ಆದರೆ ನೀವು ಕಾರ್ಟಿಗೆ ಆ್ಯಡ್ ಮಾಡಿದಾಗ 30 ರೂಪಾಯಿ ಜಾಸ್ತಿ ಕೊಡಬೇಕು. ನಾನು ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೀನಿ ಎಷ್ಟು ಏನು ಅಂತ ಹೇಳಿಬಿಟ್ಟು. ಐಫೋನ್ ಇದು ಆಂಡ್ರಾಯ್ಡ್ ಮೊಬೈಲು, ಸೇಮ್ ಪ್ರಾಡಕ್ಟು, 137 ರೂಪಾಯಿ 99 ಪೈಸಾ, 107 ರೂಪಾಯಿ 99 ಪೈಸಾ. ಅಂದರೆ ಐಫೋನಲ್ಲಿ ಒಂದು ಬನಾನಾವನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ನೀವು 30 ರೂಪಾಯಿ ಹಣವನ್ನು ನೀವು ಎಕ್ಸ್ಟ್ರಾ ಕೊಡ್ತೀರಾ. ಲಕ್ಷ ಕೊಟ್ಟು ಖರೀದಿ ಮಾಡಿರ್ತೀರಾ, ಆದರೆ ನಿಮಗೆ ಗೊತ್ತಿಲ್ಲದಂಗೆ ಒಂದಷ್ಟು ಫುಡ್ಡು ಡೆಲಿವರಿ ಮಾಡುವಂಥ ಆ್ಯಪ್ಗಳಾಗಿರ್ಬೋದು, ಅವೆಲ್ಲವೂ ನಿಮಗೆ ಗೊತ್ತಿಲ್ಲದಂಗೆ ಹೆಚ್ಚು ಹಣವನ್ನು ನಿಮ್ಮಿಂದ ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ.
ಕೇವಲ ಇದೊಂದಲ್ಲ, ತುಂಬ ಪ್ರಾಡಕ್ಟ್ಗಳು ಆ ಥರದ್ದು ಆಗ್ತಿದೆ. ನಾನು ಸ್ಯಾಂಪಲ್ ಒಂದು 2-3 ಈ ಥರದ್ದೊಂದು ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಹಾಗೆಯೇ ಚಿಲ್ಲಿ ವಿಚಾರಕ್ಕೆ ಬರೋಣ, ಅಂದರೆ ಮೆಣಸಿನ್ಕಾಯಿ ವಿಚಾರಕ್ಕೆ ಬರೋಣ. ಇಲ್ಲಿ 26 ರೂಪಾಯಿ ಇದೆ. ಸೇಮ್ ನಿಮ್ಮ ಆ್ಯಡ್ಗೆ ಇಲ್ಲೂ ಕೊಡ್ತೀನಿ, ಇಲ್ಲೂ ಒಂದು ಐಟಮ್ ಆ್ಯಡ್ ಆಗುತ್ತೆ, ಕಾರ್ಟಿಗೆ ಆ್ಯಡ್ ಆಗುತ್ತೆ. ಸೊ ಓಕೆ, ಇಲ್ಲೂ 26 ರೂಪಾಯಿ ಇದೆ, ಇಲ್ಲೂ 26 ರೂಪಾಯಿ ಇದೆ. ಆದರೆ ಲಾಸ್ಟಿಗೆ ನೀವು ಪರ್ಚೇಸ್ಗೆ ಅಂತ ಹೋದಾಗ ಎಷ್ಟು ಬರುತ್ತೆ ನೋಡಿ. ಆ್ಯಂಡ್ರಾಯ್ಡಲ್ಲಿ 72 ರೂಪಾಯಿ 99 ಪೈಸೆ ತೋರಿಸ್ತಾ ಇದೆ. ಆದರೆ ಸೇಮ್ ಪ್ರಾಡಕ್ಟು ಐಫೋನಲ್ಲಿ 102 ರೂಪಾಯಿ 99 ಪೈಸೆ ತೋರಿಸ್ತಾ ಇದೆ. ಅಂದರೆ ಪ್ರತಿಯೊಂದು ಐಟಮನ್ನು ನೀವು ಐಫೋನಲ್ಲಿ ಪರ್ಚೇಸ್ ಮಾಡಿದಾಗ ನಿಮಗೆ ಗೊತ್ತಿಲ್ಲದಂಗೆ 30 ರೂಪಾಯಿ ಎಕ್ಸ್ಟ್ರಾ ನಿಮ್ಮಿಂದ ಪಡೆಯುವಂಥ ಕೆಲಸವನ್ನು ಕಂಪನಿಗಳು ಮಾಡ್ತಿದ್ದಾವೆ. ಅದು ಕಂಪನಿ ತಪ್ಪು ಅಂತ ಹೇಳಬೇಕು, ಅಥವಾ ಐಫೋನನ್ನು ಯೂಸ್ ಮಾಡ್ತಾ ಇರುವಂತಹ ನಾವು ನಮ್ಮದು ತಪ್ಪು ಅನ್ನುವಂಥದ್ದು ಅದನ್ನು ನೀವೇ ಡಿಸೈಡ್ ಮಾಡಬೇಕು. ಸೊ ಇದು ಒಂದಾಯಿತು. ಇನ್ನೊಂದು ಕೊನೆಯದೊಂದು ತೋರಿಸ್ತೀನಿ, ಯಾಕೆಂದರೆ ತುಂಬ ಐಟಮ್ಸ್ಗಳಿದ್ದಾವೆ, ತುಂಬ ಪ್ರಾಡಕ್ಟ್ಗಳಿದ್ದಾವೆ, ಎಲ್ಲವನ್ನೂ ನಾವು ತೋರಿಸ್ತಕ್ಕೆ ಆಗೋದಿಲ್ಲ. ಕೆಲವೊಂದು ಸಂಬಂಧಪಟ್ಟಿದ್ದು ಅಂದರೆ ಜನರಿಗೆ ಯಾವುದು ತುಂಬ ದಿನ ಬಳಕೆಗೆ ಅನುಕೂಲ ಆಗುತ್ತಲ್ವ, ಸೊ ಆ ಥರದನ್ನು ನಾನು ತೋರಿಸುವಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಇನ್ನು ಲಾಸ್ಟ್ ಕೊನೆಯದಾಗಿ ಎಳ್ನೀರು ವಿಚಾರಕ್ಕೆ ಬರ್ತೀನಿ. ಇಲ್ಲಿ 62 ರೂಪಾಯಿ ತೋರಿಸ್ತಾ ಇದೆ ಆ್ಯಂಡ್ರಾಯ್ಡ್ ಫೋನಲ್ಲಿ. ಐಫೋನಲ್ಲೂ ಕೂಡ ಎಳ್ನೀರು 62 ರೂಪೀಸ್ ತೋರಿಸ್ತಾ ಇದೆ. ಓಕೆನಾ? ಈಗ ನಾನು ಅದನ್ನು ಕಾರ್ಟಿಗೆ ಆ್ಯಡ್ ಮಾಡ್ತೀನಿ. ಕಾರ್ಟಿಗೆ ಆ್ಯಡ್ ಮಾಡಿದಾಗಲೂ 62 ರೂಪೀಸ್ ಬಂತು, ಇಲ್ಲೂ ಅಷ್ಟೇ 62 ರೂಪೀಸ್ ಬಂತು. ಸೊ ಲಾಸ್ಟಿಗೆ ನಾನು ಇಲ್ಲಿ ಬಂದಾಗ ಇನ್ನೇನು ಪೇಮೆಂಟ್ ಆಪ್ಷನ್ ಅಂತ ಬಂದಾಗ ಇಲ್ಲೆಷ್ಟು ತೋರಿಸ್ತದೆ, ಆ್ಯಂಡ್ರಾಯ್ಡಲ್ಲಿ 108 ರೂಪಾಯಿ 89 ಪೈಸೆ ತೋರಿಸ್ತಾ ಇದೆ. ಆದರೆ ಸೇಮ್ ಪ್ರಾಡಕ್ಟು ಐಫೋನಲ್ಲಿ ಎಷ್ಟು ತೋರಿಸ್ತಾ ಇದೆ, 138 ರೂಪಾಯಿ 99 ಪೈಸೆ ತೋರಿಸ್ತಾ ಇದೆ. ಅಂದರೆ ನಾನು ಈ ವಿಡಿಯೋದಲ್ಲಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನೀವು ಸ್ಟ್ಯಾಂಡರ್ಡಿಗೋಸ್ಕರನೋ ಅಥವಾ ದುಡ್ಡಿದೆ ಅಂಥೇಳಿ ಐಫೋನನ್ನು ನೀವು ಪರ್ಚೇಸ್ ಮಾಡ್ತೀರಾ. ಆದರೆ ನಿಮಗೇ ಗೊತ್ತಿಲ್ಲದಂಗೆ ನೀವು ಆನ್ಲೈನಲ್ಲಿ ಯಾವುದೇ ಒಂದು ಫುಡ್ಡನ್ನು ಆರ್ಡ್ರ್ ಮಾಡಿದರೂ ಕೂಡ ನಿಮಗೆ ಗೊತ್ತಿಲ್ಲದಂಗೆ 30 ರೂಪಾಯಿ ಹೆಚ್ಚು ಹಣವನ್ನು ವಸೂಲಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಅಂದರೆ ಎಲ್ಲೋ ಒಂದು ಕಡೆ ಐಫೋನು ಯೂಸರ್ ಫ್ರೆಂಡ್ಲಿ ಇದೆ, ನಾನು ಕಾಸ್ಟ್ಲಿ ಅಮೌಂಟನ್ನು ಅಂದರೆ ಇಷ್ಟು ಲಕ್ಷ ಕೊಟ್ಟು ಹಣವನ್ನು ಕೊಟ್ಟು ನಾನು ಐಫೋನನ್ನು ಪರ್ಚೇಸ್ ಮಾಡಿದೆ ಅಂತ ಹೇಳ್ತೀರಾ. ಆದರೆ ನೀವು ಕೊಟ್ಟು ಹೆಚ್ಚು ಹಣವನ್ನು ಕೊಟ್ಟು ಪರ್ಚೇಸ್ ಮಾಡಿರುವಂತಹ ಮೊಬೈಲ್ಗಳಲ್ಲೇ ನಿಮಗೆ ಗೊತ್ತಿಲ್ಲದಂಗೆ ಹೆಚ್ಚು ಹಣವನ್ನು ಕಂಪನಿಗಳು ಆನ್ಲೈನಲ್ಲಿ ಯಾವುದೇ ಒಂದು, ಕೇವಲ ಫುಡ್ಡು ಅಂತಲ್ಲ ಅಥವಾ ಯಾವುದೇ ಒಂದು ಫ್ರೂಟ್ಸು ವೆಜಿಟೇಬಲ್ಸು ಅಂತಲ್ಲ, ನೀವು ಯಾವುದೇ ಐಟಮನ್ನು ಪರ್ಚೇಸ್ ಮಾಡಿದರೂ ಕೂಡ ಬಹುತೇಕ ಐಟಮ್ಗಳಲ್ಲಿ ಹೆಚ್ಚು ಹಣವನ್ನು ವಸೂಲಿ ಮಾಡುವಂಥ ಕೆಲಸವನ್ನು ಈ ಐಫೋನಿಂದ ಆರ್ಡ್ರ್ ಮಾಡಿದರೆ ಆಗ್ತಾಯಿದೆ. ಸೊ ಇನ್ನು ಮುಂದಾದರೂ, ಅಂದರೆ ನಾನು ಈ ಒಂದು ವಿಡಿಯೋದಲ್ಲಿ ಐಫೋನ್ ವಿರೋಧಿ ಅಂತನೂ ಅಲ್ಲ ಅಥವಾ ಆ್ಯಂಡ್ರಾಯ್ಡ್ ಫೇವರ್ ಆಗಿನೂ ನಾನು ಮಾತಾಡ್ತಾ ಇಲ್ಲ. ಜನಸಾಮಾನ್ಯರು ಯಾವ ರೀತಿಯಾಗಿ ತಮಗೆ ಗೊತ್ತಿಲ್ಲದಂಗೆ ಒಂದು ಮೋಸ ಹೋಗ್ತಿದ್ದಾರೆ ಅನ್ನುವಂತಹ ಒಂದು ಮಾತನ್ನು ಅಥವಾ ಒಂದು ಯಾವ ರೀತಿಯಾಗಿ ಮೋಸ ಹೋಗ್ತಿದ್ದಾರೆ ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ. ಆ ಮೂಲಕನೇ ಗ್ಯಾರಂಟಿ ನ್ಯೂಸು ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಸೊ ಇನ್ನು ಮುಂದಾದರೂ ಐಫೋನ್ಗಳಲ್ಲಿ ನೀವು ಆನ್ಲೈನಲ್ಲಿ ಫುಡ್ ಆಗಿರ್ಬೋದು ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸನ್ನು ಪರ್ಚೇಸ್ ಮಾಡುವಂತಹ ಬದಲು ಒಂದು ಸ್ವಲ್ಪ 10 ಬಾರಿ ಯೋಚನೆಯನ್ನು ಮಾಡಿ. ಯಾಕೆಂತಂದರೆ ಕಾಸ್ಟ್ಲಿ ಫೋನು ನಮಗೇನೆಲ್ಲ ತಕ್ಷಣ 2 ನಿಮಿಷ 3 ನಿಮಿಷದಲ್ಲೇ ಮನೆಗೆ ಬಂದ್ಬಿಡುತ್ತೆ ಐಟಮ್ಸ್ಗಳು ನಾನು ಆರ್ಡ್ರ್ ಮಾಡಿದ್ದು ಅಂತ ಹೇಳಿ ನೀವು ಅಂದ್ಕೊಂಡು ನಿಮಗೆ ಗೊತ್ತಿಲ್ಲದಂಗೆ ಏನಾದ್ರು ನೀವು ಆರ್ಡ್ರ್ ಮಾಡಿದರೆ ನಿಮ್ಮ ವ್ಯಾಲೆಟಲ್ಲಿ ಅಥವಾ ನಿಮ್ಮ ಜೇಬಿಂದ ಹಣವನ್ನು ನಿಮಗೆ ಗೊತ್ತಿಲ್ಲದಂಗೆ ಹೆಚ್ಚುವರಿಯಾಗಿ ನೀವು ಕೊಡುವಂಥ ಕೆಲಸ ನಿಮ್ಮಿಂದ ನೀವೇ ಮಾಡ್ತೀರಾ ಅನ್ನುವಂಥದ್ದು ತಿಳಿಸುವಂತಹ ಉದ್ದೇಶದಿಂದ ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಆ್ಯಂಡ್ರಾಯ್ಡ್ ಫೋನನ್ನು ವಿರೋಧಿ ಅಲ್ಲ ಅಥವಾ ಅದರ ಆ್ಯಂಡ್ರಾಯ್ಡ್ ಫೋನ್ನ ಫೇವರಾಗೂ ನಾನು ಮಾತಾಡ್ತಾ ಇಲ್ಲ, ಅಥವಾ ಐಫೋನ್ನ ವಿರೋಧಿನೂ ಅಲ್ಲ, ಐಫೋನ್ನ ಪರವಾಗಿನೂ ಕೂಡ ಮಾತಾಡ್ತಾ ಇಲ್ಲ. ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ತೊಂದರೆ, ಯಾವ ರೀತಿಯಾಗಿ ಮೋಸ ಹೋಗ್ತಿದ್ದಾರೆ ಅನ್ನುವಂಥದ್ದನ್ನು ತಿಳಿಸುವಂತಹ ನಿಟ್ಟಿನಲ್ಲಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.